ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅನ್ಕೊಂತ ಈ ಒಂದು ವಿಶೇಷವಾದಂಥ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮನೆಯಾಗ ಏನು ಕಾಯಿಪಲ್ಯ ಇಲ್ಲ ಅಂದಾಗ ಸರಳವಾಗಿ ಮನೆಯಲ್ಲಿರುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸ್ಕೊಂಡು ನಾವು ಈ ಪಲ್ಯವನ್ನು ಮಾಡ್ಬೋದು. ಅದನ್ನು ಹೆಂಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಈಗ ಮುಂದೆ ಹೇಳ್ತೀನಿ. ವಿಡಿಯೋನ ಕಡೆ ತನಕ ನೋಡಿರಿ. ಆಮೇಲೆ ನೀವು ನಮ್ಮ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ನೋಡಿರಿ ಅಂತ ಹೇಳ್ತಾ, ಈಗ ಏನು ಮಾಡೋದು ಅಂತಂದ್ರೆ ಮೊದಲಿಗೆ ನಾನು ಈ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನು ತೊಗೊಂಡೀನಿ. ಈಗ ನಾನು ಇಲ್ಲಿ ಖಾರ, ಉಪ್ಪು, ಅರಿಶಿನ ಮತ್ತು ಒಂದು ಸ್ವಲ್ಪ ತುಪ್ಪ ತೊಗೊಂಡೀನಿ. ನೀವು ಬೇಕಂದರೆ ಎಣ್ಣೆನೂ ತೊಗೋಬೋದು. ಒಂದಿಷ್ಟು ಕಾಜು ಇದ್ದು ಆ ಕಾಜುನೂ ತೊಗೊಂಡೀನಿ. ಆಮೇಲೆ ಈರುಳ್ಳಿಯನ್ನು ಸ್ವಲ್ಪ ದಪ್ಪದಾಗೆ ಸ್ಲೈಸಾಗಿ ಕಟ್ ಮಾಡ್ಕೊಂಡೀನಿ. ಆಮೇಲೆ ಒಂದಿಷ್ಟು ಕೆನೆಯನ್ನು ತೊಗೊಂಡೀನಿ, ಹಾಲಿನ ಕೆನೆ ತೊಗೊಂಡೀನಿ. ಆಮೇಲೆ ಒಂದಿಷ್ಟು ಟೊಮೆಟೊ ಪ್ಯೂರಿಯನ್ನು ಮಾಡ್ಕೊಂಡೀನಿ. ಆಮೇಲೆ ಈ ಕೆಲವೊಂದು ಗರಂ ಮಸಾಲೆಗಳನ್ನು ತೊಗೊಂಡೀನಿ. ಇವು ನೀವು ಬೇಕಂದರೆ ತೊಗೋಬೋದು, ಇಲ್ಲ ಅಂದರೆ ಈ ಗರಂ ಮಸಾಲೆಗಳನ್ನ ನೀವು ಸ್ಕಿಪ್ನು ಮಾಡ್ಬೋದು. ಬಟ್ ಇದನ್ನು ಹಾಕಿದ್ರೆ ಒಂದು ಸ್ವಲ್ಪ ಹೋಟೆಲ್ ಥರ ಟೇಸ್ಟ್ ಬರ್ತೈತಿ ಅಂತ ಹೇಳ್ಬೋದು. ಈಗ ನಾನು ಈ ಮಸಾಲೆಗಳನ್ನು ಹುರ್ಕೋತೀನಿ. ಫಸ್ಟ್ ಒಂದು ಬಾಣಲೆ ಒಳಗೆ ಹಾಕ್ಕೊಂಡು ಇದ್ರನ್ನ ಮಸಾಲೆಯನ್ನು ಒಂದು ಸ್ವಲ್ಪ ಹುರಿತೀನಿ. ಈ ಮಸಾಲೆ ಹುರ್ಕೊಳ್ಳೋದು, ಪುಡಿ ಮಾಡೋದು, ಈ ಎಕ್ಸ್ಟ್ರಾ ಕೆಲಸ ನಮಗೆ ಬ್ಯಾಡ್ರಿ ಅಂದ್ರೆ ನೀವು ಬರೀ ಒಂದು ಸ್ಪೂನ ಗರಂ ಮಸಾಲೆ ಸಹಿತ ಇದರೊಳಗೆ ಆ್ಯಡ್ ಮಾಡ್ಕೋಬೋದು. ಈಗ ನಾನು ಒಂದು ಬಾಣಲೆ ಒಳಗೆ ಒಂದು ಸ್ವಲ್ಪ ತುಪ್ಪ ಹಾಕೀನಿ, ಒಂದು ಸ್ವಲ್ಪ ಕಾಜು ಹಾಕೀನಿ, ಅದನ್ನ ಚೆಂದಾಗಿ ಹುರ್ಕೊಳಕತ್ತೀನಿ. ಆಮೇಲೆ ಇದ್ರನ್ನ ಹುರಿದು ಸ್ವಲ್ಪ ಸೈಡಿಗೆ ಇಟ್ಕೊಂಡ್ಬಿಡ್ತೀನಿ. ಇವು ನೀವು ಸ್ಕಿಪ್ ಮಾಡ್ಕೋಬೋದು, ಆಪ್ಷನಲ್ ಇದು. ಬೇಕಂದ್ರೆ ಹಾಕೋರಿ, ಬ್ಯಾಡ ಅಂದ್ರೆ ಬಿಡ್ರಿ, ನಡಿತೈತಿ. ಆಮೇಲೆ ಒಂದು ಅದೇ ಬಾಣಲೆ ಒಳಗೆ ಒಂದು ಪತ್ರಿ ಹಾಕಕತ್ತೀನಿ, ಬೇ ಲೀಫ್ ಹಾಕ್ತೀನಿ. ಆಮೇಲೆ ಒಂದಿಷ್ಟು ಸ್ಲೈಸ್ ಮಾಡಿ ಇಟ್ಕೊಂಡಿರುವಂಥ ಒಂದಿಷ್ಟು ಉಳ್ಳಾಗಡ್ಡಿಯನ್ನು ಹಾಕಾಕತ್ತೀನಿ. ಇದ್ರನ್ನ ಚೆಂದಾಗಿ ಹುರ್ಕೋರಿ. ನಾನು ಹೋಳುವಾಗನ ಅದನ್ನ ಏನು ಮಾಡೀನಿ, ಒಂದು ಸ್ವಲ್ಪ ಪಕಳಿಯಾಗಿ ಮಾಡ್ಕೊಂಡು ಇಟ್ಕೊಂಡೀನಿ. ಆಮೇಲೆ ಇದನ್ನು ಪುಡಿ ಮಾಡ್ಕೊಳಕತ್ತೀನಿ. ಆ ಕಡೆ ಉಳ್ಳಾಗಡ್ಡಿ ಹುರಿತಾನೆ, ಈ ಕಡೆ ನಾವು ಒಂದು ಸ್ವಲ್ಪ ಪುಡಿ ಇದನ್ನು ಮಾಡ್ಕೊಂಡು ಬಿಡ್ಬೋದು. ನಂತರ ಇದ್ರೊಳಗೆ ಏನು ಮಾಡೋಣಂದ್ರೆ ಈ ಟೊಮೆಟೊ ಪ್ಯೂರಿಯನ್ನು ಹಾಕ್ತಾಯಿದ್ದೀನಿ. ನೀವು ಕಟ್ ಮಾಡಿ ಬರೀ ಟೊಮೆಟೊನ ಹಾಕೋಬೋದು. ನಾನು ಪ್ಯೂರಿ ಮಾಡಿ ಹಾಕ್ಕೊಂಡೀನಿ, ಗ್ರೇವಿ ಥರ ಬರಲಿ ಅಂಥೇಳಿ. ಆಮೇಲೆ ಈ ಟೊಮೆಟೊ ಚೆಂದಾಗಿ ಬೆಂದಮೇಲೆ ಇದ್ರೊಳಗೆ ಅರಿಶಿನ, ಖಾರ, ಆಮೇಲೆ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ರಿ. ಮಿಕ್ಸ್ ಮಾಡ್ಕೊಂಡು ಇದಾದಮೇಲೆ ನಾವೇನು ಮಾಡೋಣ ಅಂತಂದ್ರೆ ಇದ್ರೊಳಗೆ ಹಾಲಿನ ಕೆನೆ ಇಟ್ಕೊಂಡಿದ್ನಲ್ಲ, ಆ ಕೆನೆ ಹಾಕೊಂಡು ನಾರ್ಮಲಾಗಿ ಎಲ್ಲರ ಮನೆ ಹಾಲಿನ ಕೆನೆ ಇದ್ದೇ ಇರ್ತೈತಿ. ಆ ಹಾಲಿನ ಕೆನೆಯನ್ನು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಬಿಡ್ರಿ. ಹಾಲಿನ ಕೆನೆ ಹಾಕಿದ್ರಲಿಂದ ಇದು ಪಲ್ಯ ಭಾಳ ಟೇಸ್ಟ್ ಆಗ್ತೈತಿ. ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿರಿ, ಹೋಟೆಲ್ಗೆ ಹೋಗೋದಿಲ್ಲ ನೀವು. ಅಷ್ಟು ಟೇಸ್ಟಿ ಆದಂಥ ಪಲ್ಯ ನೀವು ಮನೆಯೊಳಗೆ ಕೇವಲ 5 ನಿಮಿಷಗಳಲ್ಲೇ ನೀವು ಮಾಡ್ಕೋಬೋದು. ಇದಕ್ಕೆ ನಾವು ಭಾಳ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕಿಲ್ಲ. ಇದ್ರ ಮೇಲೆ ಅರೆದಂಥ ಮಸಾಲೆಯನ್ನು ಹಾಕಿರಿ. ಅದನ್ನೇನು ಒಗ್ಗರಣೆ ಒಳಗೆ ಹಾಕ್ಕೊಳ್ಳೋದು ನೆಸಸರಿ ಇಲ್ಲ. ಈಗ ಹಾಕಿರಿ ಅದನ್ನು, ಯಾಕಂದ್ರೆ ಅದನ್ನು ಮೊದಲೇ ಹುರಿದಿದ್ದೇವೆ ನಾವು. ಅದರೊಳಗೆ ಒಂದು ಸ್ವಲ್ಪ ನೀರು ಹಾಕಿರಿ. ಆಮೇಲೆ ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕಿದ್ರೆ ಏನಾಗ್ಬಿಡ್ತೈತಿ, ಅದು ಭಾಳ ಥಿಕ್ನೆಸ್ ಬರೋದಿಲ್ಲ, ಗ್ರೇವಿ ಥರ ಕನ್ಸಿಸ್ಟೆನ್ಸಿ ಬರ್ತೈತಿ. ಆಮೇಲೆ ಚೆಂದಾಗಿ ಒಂದು ಕುದಿಸ್ರಿ. ಆವಾಗ ನೋಡಿರಿ ಈ ಪಲ್ಯ ನೀವು ಭಾಳ ಇಷ್ಟಪಟ್ಟು ತಿಂತೀರಿ. ಎಷ್ಟು ಟೇಸ್ಟ್ ಆದಂಥ ಪಲ್ಯ ಆಗೈತೆ ನೋಡಿರಿ. ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿರಿ.